ಇನ್ನು ಕೇರಳದಲ್ಲಿ ನಡೆದಿರುವಂತಹ ಗುಡ್ಡ ಕುಸಿತ ಪ್ರವಾಹದಿಂದಾಗಿ ಜನರು ಸಂಕಷ್ಟದಲ್ಲಿದ್ದಾರೆ. 5ನೇ ದಿನವೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಕೇರಳದ ವಯನಾಡಿನಲ್ಲಿ ದಿನದಿಂದ ದಿನಕ್ಕೆ ಸಂಕಷ್ಟ ಹೆಚ್ಚಾಗ್ತಾ ಇದೆ. ಮಣ್ಣಿನಡಿ ಮೃತದೇಹಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. 5ನೇ ದಿನವೂ ಕೂಡ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಹಾಗೂ ಸೇನಾನಿಗಳು ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. 5ನೇ ದಿನದ ಕಾರ್ಯಾಚರಣೆಯಲ್ಲೂ ಕೂಡ ಜನರು ಕಾಯ್ತಾ ಇದ್ದಾರೆ. ನಮ್ಮವರ ಮೃತದೇಹಗಳು ಇಲ್ಲಿ ಸಿಗುತ್ತೆ, ಅಲ್ಲಿ ಸಿಗುತ್ತೆ ಅಂತ. ಸೂರುಗಳು ಇಲ್ಲ. ಕಾಳಜಿ ಕೇಂದ್ರದತ್ತ ಮುಖ ಮಾಡಿರುವಂತಹ ಜನರು ಊಟ ಉಪಹಾರಕ್ಕಾಗಿ ಕಾಯ್ತಾ ಕೋರಬೇಕು. ಒಂದು ರೀತಿ ಅನಾಥ ಪ್ರಜ್ಞೆ ಜನರಿಗೆ ಕಾಡ್ತಾ ಇದೆ, ಅಂದ್ರೆ ಆ ಸಂತ್ರಸ್ತರಿಗೆ ಕಾಡ್ತಾ ಇದೆ. ಕೇರಳದ ವಯನಾಡಿನಲ್ಲಿ ಆಗಿರುವಂತಹ ಭೂಕುಸಿತ, ಗುಡ್ಡ ಕುಸಿತ, ಪ್ರವಾಹದಿಂದಾಗಿ ಜನರು ಅನೇಕ ಸಂಕಷ್ಟಗಳಿಗೆ ಎದುರಾಗಿದ್ದಾರೆ. ಪೂರ್ತಿ ಜೀವನನೇ ಈಗ ಹಾಳಾದಂತೆ ಆಗಿದೆ. ಅಂದರೆ ವಸತಿ ಇಲ್ಲ ಅವರಿಗೆ ಅಂತ ಅವ್ರು ಕೂಡಿಟ್ಕೊಂಡಿರುವಂಥ ಆಸ್ತಿ ಪಾಸ್ತಿ ಯಾವುದೂ ಇಲ್ಲ, ಎಲ್ಲ ನಾಶ ಆಗಿದೆ. ಯಾವುದೋ ಒಂದು ಗೊತ್ತಿಲ್ಲದೆ ಇರುವಂಥ ಪ್ರದೇಶದಲ್ಲಿ ಅವ್ರನ್ನ ತೆಗೆದುಕೊಂಡು ಹೋಗಿ ಬಿಟ್ಟಂತೆ ಭಾಸವಾಗ್ತಾ ಇದೆ. ಹಾಗಾಗಿ ಅವರು ಎಲ್ಲದನ್ನು ಕೂಡ ಈಗ ಹೊಸದಾಗಿ ಶುರು ಮಾಡಬೇಕಾಗುತ್ತೆ. ಅವರ ಜೀವನವನ್ನು ಹೊಸದಾಗಿ ಕಟ್ಕೋಬೇಕಾಗುತ್ತೆ. ಸದ್ಯಕ್ಕೆ ಮೃತದೇಹಗಳಿಗಾಗಿ ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಅನೇಕರು ತಮ್ಮವರನ್ನ ಕಳ್ಕೊಂಡಿರುವಂಥ ನೋವಲ್ಲಿದ್ದಾರೆ. ಅಟ್ಲೀಸ್ಟ್ ಮೃತದೇಹವನ್ನಾದರೂ ನಮಗೆ ಒಪ್ಪಿಸಿ ಶವ ಸಂಸ್ಕಾರ ಮಾಡ್ತೀವಿ ಅಂತ ಜನರು ಕಾಯ್ತಾ ಇದ್ದಾರೆ. ಈಗಾಗಲೇ ಅನೇಕ ಮೃತದೇಹಗಳನ್ನು ಸಾಮೂಹಿಕವಾಗಿ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಅಂದರೆ ಗುರುತು ಪತ್ತೆ ಆಗ್ತಾ ಇಲ್ಲ, ಇದು ಯಾರ ಕುಟುಂಬಕ್ಕೆ ಸೇರಿದಂಥ ಮೃತದೇಹ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಹಾಗಾಗಿ ಈಗ ಸದ್ಯಕ್ಕೆ 5ನೇ ದಿನನೂ ಕೂಡ ಅದೇ ಕಾರ್ಯಾಚರಣೆ ಮುಂದುವರೆದಿದೆ. ಇನ್ನು ಬೈಲಿ ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಮತ್ತು ಮರ್ಫಿ ಹಾಗೂ ಮಾಯಾ ಅನ್ನುವಂಥ 2 ಶ್ವಾನಗಳು, ಅಂದರೆ ಡಾಗ್ ಸ್ಕ್ವಾಡ್ಗಳ ಮೂಲಕ ಮೃತದೇಹಗಳನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಎಲ್ಲೆಲ್ಲಿ ಮೃತದೇಹಗಳು ಪತ್ತೆ ಆಗ್ತಾವೋ ಅವುಗಳನ್ನು ಅಲ್ಲಿ ತೋರಿಸ್ತಾರೆ ಅನೇಕರಿಗೆ. ತಮಗೆ ಗುರ್ತು ಪತ್ತೆ ಹಚ್ಚೋದಕ್ಕಾದರೆ ಓಕೆ, ಆಗಿಲ್ಲ ಅಂತಂದರೆ ಸಾಮೂಹಿಕವಾಗಿ ಅಂತ್ಯ ಸಂಸ್ಕಾರ ಮಾಡ್ತಾ ಹೋಗ್ತಾರೆ. ಈ ಸಂದರ್ಭದಲ್ಲಿ ಅನೇಕ ಚಿನ್ನಾಭರಣಗಳು ಪತ್ತೆ ಆಗಿದ್ದಾವೆ. ಜೊತೆಗೆ ಫೋಟೋಗಳು ಸಿಗ್ತಾ ಇದ್ದಾವೆ. ಆ ಫೋಟೋಗಳು ಬದುಕಿದ್ದವ್ರು, ಅಂದರೆ ಅಲ್ಲಿ ಬದುಕಿದ್ರು ಅಂತ ಗುರ್ತಿಡಿತಿರೋ, ಅಥವಾ ಬದುಕಿದ್ದವ್ರ ಮನೇಲಿ ಅವರ ತಂದೆ ತಾಯಿನೋ ತೀರ್ಕೊಂಡಿರ್ತಾರಲ್ಲ, ಅಥವಾ ಅವರ ಹಿರಿಯರ ಫೋಟೋ ಇಟ್ಕೊಂಡಿದ್ರು ಅಂತಿರೋ, ಯಾರಲ್ಲಿ ಬದುಕಿದ್ರು, ಯಾರು ಜೀವನವನ್ನು ಕಟ್ಕೊಂಡಿದ್ರು, ಯಾರು ಇದಕ್ಕೂ ಮುಂಚೆನೇ ಹೋಗಿದ್ರು, ಅದು ಯಾವ ವ್ಯತ್ಯಾಸಗಳು ಕೂಡ ಅಲ್ಲಿ ಗೊತ್ತಾಗ್ತಾ ಇಲ್ಲ. ಒಂದು ರೀತಿ ಸ್ಮಶಾನ ಮೌನ ಅಲ್ಲಿ ಆವರಿಸ್ಕೊಂಡು ಬಿಟ್ಟಿದೆ. ಇಲ್ಲಿವರೆಗೂ ಸುಂದರ ತಾಣ, ಪ್ರವಾಸಿ ತಾಣ ಅಂತ ಕರೆಸ್ಕೊಳ್ತಾ ಇದ್ದಂಥ ವಯನಾಡು ಈಗ ಜನರಿಗೆ ನರಕ ಸದೃಶ್ಯವನ್ನು ತೋರಿಸ್ತಾ ಇರುವಂಥದ್ದು. ಈಗಾಗಲೇ ಜನರು ಸಂಕಷ್ಟದಲ್ಲಿದ್ದಾರೆ. ಅನೇಕ ಮೃತದೇಹಗಳನ್ನು ಹೊರತೆಗೆಯೋದಕ್ಕೆ ಅಂತ ಇನ್ನೂ ಕೂಡ JCB ಮತ್ತು ಹಿಟಾಚಿಯನ್ನು ಬಳಕೆ ಮಾಡಿಕೊಂಡು ಮೃತದೇಹಗಳನ್ನು ತೆಗಿತಾ ಇದ್ದಾರೆ. ಅನೇಕ ಆ್ಯಂಬುಲೆನ್ಸ್ಗಳು, 300ಕ್ಕೂ ಹೆಚ್ಚು ಆ್ಯಂಬುಲೆನ್ಸ್ಗಳು ಅಲ್ಲೇ ಬೀಡ್ಬಿಟ್ಟಿದ್ದಾವೆ. ಬೇರೆ ಬೇರೆ ರಾಜ್ಯದ ವೈದ್ಯಾಧಿಕಾರಿಗಳ ತಂಡ ಕೂಡ ವೈದ್ಯಕೀಯ ನೆರವನ್ನು ಕೊಡೋದಕ್ಕೆ ಅಂತ ಅಲ್ಲೇ ಇದ್ದಾರೆ. ಈ ಸಂತ್ರಸ್ತರಿಗೆ ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ. ಕಾಳಜಿ ಕೇಂದ್ರಗಳಲ್ಲಿ ಊಟ ಉಪಚಾರವನ್ನು ಕೊಡ್ತಾ ಅವರನ್ನು ರಕ್ಷಿಸ್ತಾ ಇದ್ದಾರೆ. ಅನೇಕ ಸ್ವಯಂ ಸೇವಕರು ಕೂಡ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿದಿನ ಕೂಡ ಒಂದೊಂದು ದೃಶ್ಯವು ಜನರ ಮನ ಕಲಕುವಂತೆ ಮಾಡ್ತಾ ಇದೆ. ಈ ಕೆಲವೊಂದು ಈ ಶ್ವಾನಗಳು ದಿಕ್ಕೆಟ್ಟು ಓಡಾಡ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನಾವು ನೋಡಿದ್ದೇವೆ. ಜೊತೆಗೆ ನಿನ್ನೆ ಕಂಡಂಥ ಒಂದು ದೃಶ್ಯ, ಶ್ವಾನ ಅರ್ಧಕ್ಕರ್ಧ ದೇಹನೇ ಮಣ್ಣಲ್ಲಿ ಮುಚ್ಚೋಗಿದೆ, ಕತ್ತು ಮಾತ್ರ, ಮುಖ ಮಾತ್ರ ಕಾಣಿಸ್ತಾ ಇದೆ. ಅದು ಬೊಗಳ್ತಾ ಇದೆ, ನನ್ನನ್ನು ಕೂಡ ರಕ್ಷಿಸಿ, ನಾನು ಕೂಡ ಇಲ್ಲಿ ಸಿಲುಕಾಕೊಂಡಿದ್ದೀನಿ ಅನ್ನುವಂಥ ನಿಟ್ಟಿನಲ್ಲಿ. ಅಂದರೆ ಮೂಕ ಪ್ರಾಣಿಗಳು ಕೂಡ ಅಲ್ಲಿ ರೋದನೆಯನ್ನು ಇಡ್ತಾ ಇದ್ದಾವೆ. ತಮ್ಮವ್ರನ್ನ ಕಳ್ಕೊಂಡಿದ್ದಾರೆ. ಜೊತೆಗೆ ಅಂದರೆ ಮನೆ ಮಾಲೀಕ ಇಲ್ಲ, ಜೊತೆಗೆ ಮನೇನೂ ಇಲ್ಲ, ನನ್ನನ್ನು ಸಾಕಿದಂಥವರು ಇಲ್ಲ ಅಂತ ಮೂಕ ಪ್ರಾಣಿಗಳ ರೋದನೆ. ಜೊತೆಗೆ ಜನರು ಕೂಡ ತಮ್ಮವ್ರನ್ನ ಕಳ್ಕೊಂಡು ಆ ಮೃತದೇಹಗಳಿಗೋಸ್ಕರ ಕಾಯ್ತಾ ಇದ್ದಾರೆ. ಈಗ ಸಿಗುತ್ತೆ, ಆಗ ಸಿಗುತ್ತೆ ಮೃತದೇಹ ಅಂತ. ಈಗಾಗಲೇ ಮುಖ್ಯಮಂತ್ರಿ ಆಗಿರುವಂಥ ಪಿಣರಾಯಿ ವಿಜಯನ್ ಅವರು ಕೂಡ ಹೇಳಿದ್ದಾರೆ, ಇನ್ನು ನಿಮ್ಮವರ ಆಸೆಯನ್ನು ನೀವು ಬಿಟ್ಬಿಡಿ. ಇಲ್ಲಿವರೆಗೂ ಕೂಡ ಕಾರ್ಯಾಚರಣೆ ನಡೆಸಿದಂಥ ಸಂದರ್ಭದಲ್ಲಿ ಯಾರ್ಯಾರು ಜೀವಂತವಾಗಿ ಸಿಕ್ಕಿದಾರೋ ಅಷ್ಟೇ ಅದು ನಿಮ್ಮ ಅದೃಷ್ಟ. ಮತ್ತಾರೂ ಕೂಡ ಇನ್ನು ಜೀವಂತವಾಗಿ ಸಿಗೋದಿಲ್ಲ. ಸಿಕ್ಕರೂ ಕೂಡ
ಮೃತದೇಹಗಳೇ ಸಿಗೋದು. ಹಾಗಾಗಿ ನಿಮ್ಮವ್ರು ಸಿಗ್ತಾರೆ ನಿಮಗೆ ಅನ್ನುವಂಥ ಆಸೆ ಹಂಬಲವನ್ನು ಬಿಟ್ಬಿಡಿ ಅಂತ ಕೇರಳದ ಮುಖ್ಯಮಂತ್ರಿ ಆಗಿರುವಂಥ ಪಿಣರಾಯಿ ವಿಜಯನ್ ಅವರು ಕೂಡ ಹೇಳಿದ್ದಾರೆ. ಸದ್ಯಕ್ಕೆ ಆ ಮೃತದೇಹಗಳನ್ನು ಹೊರತೆಗೆಯುವಂಥ ಕಾರ್ಯಾಚರಣೆ ಅಂತೂ ನಡೀತಾ ಇದೆ. ಯಾಕೆಂದರೆ ಮೃತದೇಹಗಳನ್ನು ಹಾಗೆ ಬಿಡೋದಕ್ಕೂ ಆಗಲ್ಲ. ಅಲ್ಲಲ್ಲೇ ಕೊಳೆತುಬಿಟ್ವು ಅಂತ ಅಂದರೆ ಸಾಂಕ್ರಾಮಿಕ ರೋಗಗಳ ತಾಣ ಆಗ್ಬಿಡುತ್ತೆ. ಹಾಗಾಗಿ ಆ ಮೃತದೇಹಗಳನ್ನು ತೆಗಿಬೇಕಾಗುತ್ತೆ, ಶವ ಸಂಸ್ಕಾರ ಮಾಡಬೇಕಾಗುತ್ತೆ. ಆ ಕಾರ್ಯಾಚರಣೆ ಹಾಗೆ ಮುಂದುವರಿತಾ ಇದೆ.